ಶಿವಲಿಂಗೇಗೌಡ್ರೆ, ಯಾರದ್ದು ಹೆಸರು ಹೇಳಕ್ ಹೋಗ್ಬೇಡಿ, ಮುಂದುವರಿಸ್ಬಿಡಿ. ಎಲ್ಲ ಯಾರ ಹೆಸರನ್ನು ಹೇಳಲ್ಲ ನಾನು. ಅವರು ಮಾತಾಡ್ತಿದ್ರಲ್ಲ ಯಾಕಪ್ಪ, ಯಾಕೆಂದ್ರೆ ಅವ್ರು ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿ ಕೇಳ್ತಿರ್ತಾರೆ. ಸಸ್ ಚಾರ್ಜ್, ಸೆಸ್ ಹಾಕೋದನ್ನ ಸೆಸ್ ಹಾಕೋದನ್ನ, ಸಸ್ ಚಾರ್ಜ್ ಹಾಕೋದನ್ನ, ಅದರಲ್ಲಿ ಬಂದಂತ ಭಾಗವನ್ನು ಕೂಡ ನಮಗೆ ಕೊಡಬೇಕು ಅಂತ ಹೇಳಿ ನಾನು ಅವತ್ತೇ ಕೇಳಿದೆ ಈ ಸದನದಲ್ಲಿ. ಸೆಸ್ ಅಂಡ್ ಸೆಸ್ ಚಾರ್ಜ್, ಇದರಿಂದ ಹಣನ ನೀವು ಹಾಕಿ ಇವತ್ತು ಎಲ್ಲ ಹಣನೂ GST ಮುಖಾಂತರ ಬಿಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಪೂರಕವಾಗಿ ನಾವು ಹೇಳ್ತೇನೆ, ಪಾಪ ಅವ್ರಿಗೆ ಐಡಿಯಾ ಇಲ್ಲ. ಸೆಸ್ ಈಗ ಸಂಬಂಧ ಸೆಸ್ ಹಾಕಿದ್ರಂತ ಐಡಿಯಾ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ, ನಿಮಗೆ ಪೂರಕವಾಗಿ ಹೇಳ್ತೇನೆ. ಅಲ್ಲ ಪೂರಕವಲ್ಲ, ನಾನು ಹೇಳ್ತೀನಿ ಕೇಳಿ. ಆ ಸೆಸ್ ನಮಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. GST ಕಂಪೆನ್ಸೇಷನ್ಗೆ ಉತ್ಕೊಳ್ಳಿ. 2020 ಹಾಕೊಂಡು ಕ್ಲಾರಿಫಿಕೇಶನ್ ಇದ್ರಲ್ಲಿ ನೀವು ಮಾತಾಡುವಾಗ ಉತ್ತರ ಕೊಡಿ. ಶಿವಲಿಂಗೇಗೌಡರು ಇಂತ ಭಾಷಣ ಮಾಡಿದ್ರು, ಇಂತ ತಪ್ಪು ಮಾಡಿದ್ರು ಅಂತ ಹೇಳಿ ಉತ್ತರ ಕೊಡಿ. ಅಲ್ಲ ಸೆಸ್ ಸರ್ಚಾರ್ಜ್ ಕೇಂದ್ರ ಸರ್ಕಾರ ಇಟ್ಕೊಂಡಿದೆಯಲ್ವೋ, ನಮಗೆ ಪಾಪ್ ಕೊಡ್ತಾ ಇದೆಯಾ? ಕರ್ನಾಟಕ ಪಾಪ್ ಕೊಡ್ತಾ ಇದೆಯೇನ್ರಿ? ನಮ್ ಕರ್ನಾಟಕ ರಾಜ್ಯದಿಂದ ಸೆಸ್ ಸರ್ಚಾರ್ಜ್ ಎಷ್ಟು ಹೋಗುತ್ತೆ ಅಂತ ಗೊತ್ತೇನ್ರಿ? ಅದ್ರಲ್ಲಿ ಏನಾರ ಪಾಲೈತೇನ್ರಿ ನಿಮ್ಗೆ? ನಿಮ್ ಮುಖ್ಯಮಂತ್ರಿಗಳು GST ಕೌನ್ಸಿಲ್ ಮೀಟಿಂಗ್ ಹೋಗಿ ಕೇಳಿ. ಯಾರು ಇನ್ನೇನು ಹೋಗ್ದಲೆ ಕೃಷ್ಣ ಬೈರೇಗೌಡರು ಹೋಗಿ ಬಡ್ಕೊಂಡಾರಲ್ಲಿ ಕೇಳ್ಬೇಕಲ್ಲ ಅಲ್ಲಿ. ಮತ್ತೆ ಅವ್ರನ್ನೇ ಆರ್ಥಿಕ ಸಚಿವರು ಮಾಡ್ಬಿಡಿ. ಕೃಷ್ಣ ಬೈರೇಗೌಡ್ರೆ ಆರ್ಥಿಕ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಸಮಯ ಕೊಡ್ಲಿಕ್ಕಾಗಲ್ಲ, ಹೋಗ್ಲಿಕ್ಕಾಗಲ್ಲ ಅಂತ ನಿಮ್ಗೆ ನಿಮ್ ಸರ್ಕಾರ ಇರ್ಬೋದು, ಮುಂದೆ ಇನ್ನೊಂದು ಸರ್ಕಾರ ಬರ್ಬೋದು. ಆದ್ರೆ ಈ ಸೆಸ್ಸು ಸರ್ಚಾರ್ಜ್ ಅಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ GST ಬಿಲ್ ಪಾಸ್ ಮಾಡಿಕೊಡೋ ಸಂದರ್ಭದಲ್ಲಿ ನಾನು ಎದ್ದು ನಿಂತು ಅವತ್ತೇ ಮುಂದಾಲೋಚನೆಯನ್ನ ಮಾಡಿ ನಾನು ಅವತ್ತೇ ಕೇಳಿದೆ. 2013-14 ಇಸ್ವಿಲಿ ಕೇಳಿದೆ ನಾನು. ಮುಂದಾಲೋಚನೆ ಅಲ್ಲ, ದುರಾಲೋಚನೆ ಆಗಿದೆ. ದುರಾಲೋಚನೆ ಯಾಕಾಗುತ್ತೆ? ಇಲ್ಲ, ನೀವು GST ನಮಗೆ ಕಡಿಮೆ ಆಗ್ಲಿ, ನೀವು ಸೆಸ್ಸು ಈ ತಂದಾನೆ ಹೊಡಿತೀವಿ ನಾವು. ಸನ್ಮಾನ್ಯರು ಆಯ್ತು, ಬಹಳ ದೂರ ಆಲೋಚನೆ ಇತ್ತು ಅಧ್ಯಕ್ಷರೇ, ಇವರಿಗೆ ಬಹಳ ತಿಳುವಳಿಕೆ ಇದೆ, ನಾನು ಮೊದಲೇ ಹೇಳಿದ್ದೀನಿ, ಬಹಳ ದೊಡ್ಡ ರಾಜ್ಯದ ಪರವಾಗಿ ಮಾತಾಡ್ತೀನಿ. GST ಇಂದ ಆದಾಯ ಕಮ್ಮಿ ಆಯ್ತು ಅಂತ ಹೇಳ್ಬಿಡ್ಲಿ ಶಿವಲಿಂಗೇಗೌಡರು, ನಾನು ಅರ್ಥ ಮಾಡಿ. ಯಾವ್ದ್ರಿಂದ? ಸೆಸ್ನಿಂದ ಬರ್ತಕ್ಕಂಥ ಭಾಗ ನಮಗೆ ಕೊಡ್ತಾ ಇಲ್ಲ, ಸರ್ಚಾರ್ಜ್ ನಿಂದ ಬರ್ತಕ್ಕಂಥ ಭಾಗವನ್ನ ನಮಗೆ ಕೊಡ್ತಾ ಇಲ್ಲ. ಮಾತಾಡ್ತಾ ಇಲ್ಲ ಅವ್ರು, ಶೇರ್ ಬಗ್ಗೆ GST ತಪ್ಪಂತ ಹೇಳಿದ್ರೆ ಈಗ ಮಾತಾಡಕ್ ಬಿಡ್ರಿ, ಆಮೇಲೆ ನೀವು ಮಾತಾಡಿ. ಮುಂದುವರಿಸಿ ದಯವಿಟ್ಟು. ರಾಜ್ಯದಲ್ಲ ಅವರು ಸೆಸ್, ನಮ್ ರಾಜ್ಯಕ್ಕೂ ಸೆಸ್ ಹಾಕೋ ಅಧಿಕಾರ ಐತೆ. ಆದ್ರೆ ಸೆಸ್ ಇಡೀ ರಾಜ್ಯದಲ್ಲಿ ಕೇಂದ್ರ ಏನ್ ಹಾಕುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಏನು ಭಾಗ ಬರುತ್ತೆ ಅದ್ರಲ್ಲಿ ನನಗೆ ಭಾಗ ಕೊಡಬೇಕು ಅಂತ ಕೇಳಿದ್ದೆ ನಾನು ಅವತ್ತು. ಅದನ್ನ ಪರ್ಯಾಲೋಚಿಸ್ತೀವಿ ಅಂತ ಹೇಳಿದ್ರು, ಗೊತ್ತಾಯ್ತು. ಅವತ್ತೇ ನಾನು ಹೇಳಿದೆ, ಇವತ್ತು ಕರ್ನಾಟಕ ರಾಜ್ಯದಿಂದ ಸೆಸ್ನಿಂದ ಸರ್ಚಾರ್ಜ್ನಿಂದ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡಿ ಅದನ್ನ ನಾವು ತಿಳ್ಕೋಬೇಕಲ್ಲ. ಇದು ಒಂದು ಕಾರಣ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಷ್ಟೇ. ಇದರಲ್ಲಿ ಯಾರನ್ನು ಏನು ನಾವು ಇದು ಮಾಡೋದಕ್ಕೆ ಹೇಳಲಿಲ್ಲ. ಆಮೇಲೆ ನೀವು ಹೇಳ್ತೀರಿ ರೆವಿನ್ಯೂ ಡಿಫಿಸಿಟ್ ಐತೆ. ಹೌದು, ಯಾಕಾಯ್ತು? ಈಗ ಕೇಂದ್ರಕ್ಕೆ ನನ್ನ ಒಂದು ಇದ್ರ ಪ್ರಕಾರ 5,000ದಿಂದ 5 ಲಕ್ಷ ಕೋಟಿಯಿಂದ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿವರೆಗೆ ತೆರಿಗೆ ಕೊಡ್ತಾ ಇದ್ವಿ. ಅದರಲ್ಲಿ ನಮಗೆ ಬರೋದು GST ತೆರಿಗೆ ಒಂದು ಮಾತ್ರ. ನಮಗೆ ನಮ್ಮ ಕರ್ನಾಟಕ ಅಧ್ಯಕ್ಷರು ಎಲ್ಲಿದ್ದ 5 ಲಕ್ಷ ಟ್ಯಾಕ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ನಮ್ಮ ರಾಜ್ಯದಿಂದ 5 ನೋಡ್ರಿ ಅಧ್ಯಕ್ಷರೇ, ಪುಸ್ತಕನ ನೋಡಿ ಅವ್ರದ್ದು ಏನಾದ್ರು ನಾನು ತಪ್ಪು ಹೇಳಿದ್ರೆ ಆಮೇಲೆ ಚರ್ಚೆ ಮಾಡಿ. ದಾರಿ ತಪ್ಪಿಸುವಂತ, ದಿಕ್ ತಪ್ಪಿಸುವಂತ ಸಂಖ್ಯೆ, ಅಂಕಿ ಸಂಖ್ಯೆ ನಿಮ್ಮ ಅಭಿಪ್ರಾಯ ಆಮೇಲೆ ಹೇಳ್ರಿ.
ಅದಕ್ಕೆ ಇದು ಮಾಡಬೇಡಿ, ನೀವು ತೊಂದರೆ ಮಾಡಬೇಡಿ ಇಲ್ಲಿ. ನಿಮ್ಮಿಂದ ಅಶ್ವತ್ಥ ಹೇಳ್ರಿ ನಮ್ಗೆ ತಿಂಡಿ ಮಾಡೋರು ಕೂಡ ಗೌಡ್ರು ನೀವೇ ಹೇಳ್ರಿ ಗೌಡ್ರೆ. ಶಿವಲಿಂಗ ಗೌಡ್ರೆ ತೊಂದ್ರೆ ಕೊಡೋದು. ಇದು ಒಳ್ಳೆದಲ್ಲ. ಗೌಡ್ರು ಹೇಳ್ರಿ ಅವ್ರು ಮಾತಾಡ್ಲಿ, ನೀವು ಕೂತ್ಕೊಳ್ರಿ. ಅವ್ರು ಮಾತಾಡುವಾಗ ನೀವು ಅಡ್ಡ ನಿಂತು ಮಾತಾಡಿದೆ, ಮತ್ತೆ ನೀವು ಮಾತಾಡುವಾಗ ಮತ್ತೆ ಅವ್ರು ಅಡ್ಡ ನಿಂತು ಮಾತಾಡ್ತಾರೆ. ಮಾತಾಡಕ್ಕೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ದೀರಲ್ಲ, ಯಾರ ಮಾತು ಯಾರು ಇಂಟರ್ಪ್ರೆಟ್ ಆಗ್ಬಹುದು ಹೇಳಿ ನೀವು. ಯಾರು ಬೇಡ ಅಂತಾರೆ ಹಿಂಗ್ ಹೇಳಿದ ಸುಳ್ಳ ಅಂತ. ಎಷ್ಟು 4,500 ಹಿಡಿದು ಇಷ್ಟೇ ನಿಖರವಾಗಿ ಹೇಳಕ್ಕಾಗಲ್ಲ. 4,500 ಹಿಡಿದು 5 ಲಕ್ಷದವರೆಗೆ ಇವತ್ತು ಕರ್ನಾಟಕ ರಾಜ್ಯದ ಹಣ, ತೆರಿಗೆ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದನ್ನ ನಾನು ಸಮರ್ಥನೆ ಮಾಡ್ತೀನಿ. ಯಾವ ಡಿಬೇಟ್ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀನಿ. ಅದನ್ನ ವಿಧಾನಸಭೆಯಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ನಮಗೆ ಏನು ಸಿಗ್ತಕ್ಕಂಥದ್ದು GST ಇಂದ ಬರ್ತಕ್ಕಂಥದ್ದು ನಮ್ಮ ಹಣ ನಮಗೆ ಬರುತ್ತೆ. GST ಇಂದ ಬರ್ತಕ್ಕಂಥದ್ದು ಹಣ 1.25 ಲಕ್ಷ 1.25 ಲಕ್ಷ ಕೋಟಿ ಅಂತ ಹೇಳಿ ಇಟ್ಕೊಂಡಿದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದನ್ನ ಅಂಕಿ ಸಂಖ್ಯೆನ ಇಷ್ಟೇ ಪ್ರಮಾಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಉಳಿದಿರ್ತಕ್ಕಂಥ ಹಣ ಯಾವುದು? ಇನ್ಕಮ್ ಟ್ಯಾಕ್ಸ್ ನಾವು ಕಟ್ಟಲ್ವ ಸ್ವಾಮಿ? ಕರ್ನಾಟಕ ರಾಜ್ಯದವರು ಇನ್ಕಮ್ ಟ್ಯಾಕ್ಸ್ ಹಣ ನಮಗೆ ಪಾಲ್ ಬೇಡವಾ? ಎಂತ ಹೇಳಿದ ಮೇಲೆ ಯಾವ ರೀತಿ ಇದೆಯೋ ಅದೇ ರೀತಿ GST ಯಾವ ರೀತಿ ತಗೊಂಡು ಹೋಗ್ತಾ ಇದ್ರು ನಮ್ಮಿಂದ ಅರ್ಧ ಭಾಗನ, ಇದರಲ್ಲೂ ನಮ್ಗೆ ಅರ್ಧ ಕೊಡ್ಬೇಕು. ಶಿವಲಿಂಗ ನೀವು ಮಾತಾಡಿ, ನೀವು ಯಾಕೆ ಅವ್ರ ಮಾತು ಕೇಳ್ತೀರಿ? ಇದು ಒಳ್ಳೇದಲ್ಲ ನಿಮ್ದು. ನಿಮ್ಮ ಮಾತಾಡಿ ಮುಗಿಸಿ, ಟೈಮ್ ಇಲ್ಲ. ಆಯ್ತು, ಮತ್ತೆ ನೋಡುವ. ಇನ್ಕಮ್ ಟ್ಯಾಕ್ಸ್ ಅವ್ರ ಸರ್ಕಾರ ಹೆಂಗ್ ನಡೆಸಬೇಕು ನೋಡಪ್ಪ, ಕೇಂದ್ರ ಸರ್ಕಾರ ಹೆಂಗ್ ನಡೆಸಬೇಕಡ? ಕೇಂದ್ರ ಸರ್ಕಾರ ರಾಮಮೂರ್ತಿ ಅವರೇ, ರಾಮಮೂರ್ತಿ ಇನ್ಕಮ್ ಟ್ಯಾಕ್ಸ್ ಪಾಲನೆ ನೀನ್ GST ಇಂದ ಯಾಕೆ ಕೇಳ್ತೀಯ? ಬೇರೆ ಇನ್ಕಮ್ ಟ್ಯಾಕ್ಸ್ ಬೇರೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ GST ನಮ್ಗೆ ಏನ್ ಮಾತಾಡ್ತೀರಣ್ಣ?